ನಮ್ಮ ಜಂಗಲ್ ಮಂಗಲ್ ಚಿತ್ರದ ಪತ್ರಿಕಾಗೋಷ್ಠಿಗೆ ಸೇರಿದ ನಂತರ ನಮ್ಮ ಮೋಕೆದ ಪೂರ ಪುತ್ತೂರ್ದ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಸೊ ಯಾನ್ ರಕ್ಷಿತ್ ಪಂದ್ ಯಾನ್ ಪುಟ್ಟದು ಬಲತ್ತಿನ ಪೂರ ನಮ್ಮ ಪುತ್ತೂರ್ಡೆ ನಮ್ಮ ಬೆಳ್ಳಿಪಾಡಿ ನಮ್ಮ ಊರು ಪುಟ್ಟದು ನಮ್ಮ ಕಲ್ತಿನ ಪೂರ ನಮ್ಮ ವಿಕ್ಟರ್ಸ್ ಬೊಕ್ಕ ವಿವೇಕಾನಂದ ವಿದ್ಯಾಸಂಸ್ಥೆ ಕಲ್ತದು ಐಟ್ ಬೊಕ್ಕ ಬ್ಯಾಂಗ್ಳೂರ್ ಪೋದು ಲಾಸ್ಟ್ ಒಂಜಿ 10 ವರ್ಷದಿಂಚಿ ನಮ್ಮ ಕನ್ನಡ ಚಿತ್ರರಂಗದ ವರ್ಕ್ ಮಂತೊಂದುಲ್ಲೆ. ಸೊ ಉಂದುವೆನ್ನ ಸುರೂತ ನಿರ್ದೇಶನದ ಚಿತ್ರ ಜಂಗಲ್ ಮಂಗಲ್ ಪಂದ್ ಯಾನ್ ಇಂಡಸ್ಟ್ರಿ ಪೋದ್ ಬುಕ್ಕ ಏನೊಂಜಿ ಮೇಯ್ನ್ ಉದ್ದೇಶ ಇತ್ತಂದ್ರೆ ನೆಕ್ಸ್ಟ್ ಪಾಲ್ನ ಒಂಜಿ ಡೈರೆಕ್ಷನ್ ಮನ್ಪುಂಡ ಚಿತ್ರ ಮನ್ಪುಂಡ ನಮ್ಮ ಊರ್ದಂಚಿದ ಕಥೆನೆ ಪಂಡ ಯಾನ್ ತೂಯಿನ ಕ್ಯಾರೆಕ್ಟರ್ಸ್ ಯಾನ್ ಈ ಊರುಡು ಪುಟ್ಟದ ಬಲ್ಪಿನ ತೂಯಿನಂಚಿನ ಒಂಜಿ ನಮ್ಮ ಊರ್ದ ಒಂಜಿ ಪರಿಸರ ಅವಾರ್ಡ್ ಅಲ್ತ ಕ್ಯಾರೆಕ್ಟರ್ ಅವಾರ್ಡ್ ನೆನ್ನೆ ಒಂಜಿ ಸಿನಿಮಾ ಅದು ಮನ್ಪೊಡು ಪಂದ್ ಎಂಕ್ ಮಸ್ತ್ ಆಸೆ ಇತ್ತಂದು. ಸೊ ಇತ್ತೆ ಸುರೂತ ಚಿತ್ರ ಜಂಗಲ್ ಮಂಗಲ್ ಅಂಚನೆ ಮೂಡ್ದು ಬೈದನು. ಸೊ ಮುಲ್ಪ ಎನ್ನೊಟ್ಟಿಗೆ ನಮ್ಮ ಈ ಚಿತ್ರದ ನಾಯಕ ನಟ ಏನಂಚಿನ ಯಶ್ ಶೆಟ್ಟಿ ಉಳ್ಳೇರು ಬೇರೆ ನಮ್ಮ ಉಡುಪಿದಾರು. ಸೊ ನೆಕ್ಸ್ಟ್ ನಾಯಕಿ ಏನಂಚಿನ ಹರ್ಷಿತಾ ರಾಮಚಂದ್ರ ಉಳ್ಳೇರು ಬೇರೆ ಬ್ಯಾಂಗ್ಳೂರ್ದಾರು. ಇತ್ತೆ ಅವನು ಮತ್ತು ಶ್ರಾವಣಿಯಿಂದ ಬರೋದುಂಡು ಸೀರಿಯಲ್ ಐಟ್ ಲೀಡ್ ಆದ್ ಮಂತೊಂದುಲ್ಲೇರು. ನಮ್ಮ ಚಿತ್ರ ಅರೆಗ ಸುರು ನಾಯಕಿ ಅದು ಫಸ್ಟ್ ಆದ್ಯ ಅಂದ ಸೊ ನಮ್ಮ ಸುರೂತ ಚಿತ್ರ ಅರೆಗ ನಾಯಕಿ ಅದು. ಸೊ ನಮ್ಮ ಚಿತ್ರಗ್ ಮ್ಯಾನೇಜರ್ ಆದ ವರ್ಕ್ ಮಂತನಚಿನ ಮಿಲನ್ ಉಳ್ಳೇರು. ಸೊ ಈ ಚಿತ್ರದ ಬಗ್ಗೆ ಪನ್ನೋಡಾಂಡ ನಮ್ಮ ಸುಳ್ಯ ತಾಲೂಕದ ಗುತ್ತಿಗಾರು ಒಂಜಿ ಜಾಗ ಉಂಡು ಅಲ್ಪ ಒಂಜಿ ಮಡಪ್ಪಾಡಿ ಪಂಡದ ಮಸ್ತ್ ಎಲ್ಲಿಯ ಒಂಜಿ ಗ್ರಾಮ ಉಂಡು. ಇಡೀ ಚಿತ್ರ ನಮ್ಮ ಮಡಪ್ಪಾಡಿ ಪಂಪನ ಒಂಜೇ ಗ್ರಾಮಡ್ ಅವು ಒಂಜಿ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲ್ ದಿಪ್ಪುನಂಚಿನ ಭಾರಿ ಶೋಕದ ಒಂಜಿ ಪ್ರಕೃತಿ ರಮಣೀಯವಾಯಿನಂಚಿನ ಜಾಗೆ. ಸೊ ಇಡೀ ಚಿತ್ರ ನಮ್ಮ ಗುತ್ತಿಗಾರದಲ್ಪ ಮುಗಿತದ. ಸೊ ಇಡೀ ಚಿತ್ರದ ಶೂಟಿಂಗ್ ಅಲ್ಪ ಮಂತದ. ಸೊ ಚಿತ್ರ ಮಸ್ತ್ ಎಡ್ಡೆ ಮೂಡ್ದು ಬೈದಿನ. ಸೊ ಇನಿ 2 ಗಂಟೆಗೆ ನಮ್ಮ ಪೂರ ಸಿನಿಮಾಡ್ ವರ್ಕ್ ಮಂತ್ ನಕ್ಲಿಗೆ ಆವಡ್ ಅತ್ತಂದ ನಿಕ್ಲಿಗೆ ಪತ್ರಿಕಾ ಮಿತ್ರ ಒಂಜಿ ಪ್ರೀಮಿಯರ್ ಶೋ ನಮ್ಮ ಅರೇಂಜ್ ಮಂತ ನಿಕ್ಲ ಐಕ್ಲ ಬರೋಡು. ಸೊ ಇನಿ 2 ಗಂಟೆಗೆ ಮಧ್ಯಾಹ್ನ ನಮ್ಮ ಭಾರತ್ ಸಿನಿಮಾಸಡ್. ಸೊ ನಿಕ್ಲ ಐಕ್ಲ ಬರೋಡು ಅಂತ ಏನೊಂದಿಲ್ಲ ಬೊಕ್ಕ ನಮ್ಮ ಇಡೀ ತಂಡಡ್ ಒಂಜಿ ಸಾಧಾರಣ ಒಂಜಿ ಅರ್ಧರ್ಧ ಮಿತ್ತು ಒಂಜಿ ತಂತ್ರಜ್ಞರು ಕಲಾವಿದರು ಪೂರ ಸೇರಂಡ ಮಸ್ತ್ ಜನ ಪುತ್ತೂರ್ದಕ್ಲು ಪಂಪನವೇ ವಿಶೇಷ. ಸೊ ತಾರಾಗಣಡ್ ಬತ್ತಂಡ ನಮ್ಮ ದೀಪಕ್ ರೈ ಪಾಣಾಜಿ ನಿಕ್ಲೆ ಗೊತ್ತಿಪ್ಪು ಆರು ಆಕ್ಚುಲಿ ಇಡೇ ಬರೋಡಿತ್ತಂಡ ಆರು ಕಾಂತಾರ ಶೂಟ್ ಬಿಸಿ ಇಪ್ಪನಿರ್ದದ ಅವ್ರಿಗೆ ಬರ್ರ ಅವಂದಿಚ್ಚಿ ಅಲ್ಪ ಅವು ಶೂಟ್ ದುಂಪು ಒಂದೇ ಉಂಡು ಬರ್ಸರ್ದಾದ ಅಂಚ ಅಲ್ಪ ಬಾಕಿ ಆಗ್ತಾರೆ. ಸೊ ದೀಪಕ್ ರೈ ಪಾಣಾಜೆ ಸೇರ್ನಂಚನೆ ಮಸ್ತ್ ಜನ ಹೊಸ ಆಕ್ಟರ್ಸ್ ನೆಟ್ ಕೆಲಸ ಮಂತೇರು. ಪ್ಲಸ್ ನಮ್ಮ ಡಿ ಒ ಪಿ ವಿಷ್ಣು ಪ್ರಸಾದ್ ಪಂದಾರ್ ನೆಕ್ ದುಂಬು ತುಳು ಪಿಕ್ಚರ್ ಒಂಚೂರು ಪಡ್ಡಾಯಿ ರಾಜ್ ಸೌಂಡ್ ಸನ್ಲೈಟ್ ಮಂತೇರು ಆರು ನಮ್ಮ ಮೊಟ್ಟೆ ತಡ್ಕದಾರ ಆರ್ಲ ಪುತ್ತೂರ್ದಾರೆ. ಬೊಕ್ಕ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬತ್ತದ ಪ್ರಸಾದ್ ಕೆ ಶೆಟ್ಟಿ ಇಂದ ಆರು ಆಕ್ಚುಲಿ ಉಪ್ಪಿನಂಗಡಿದ ಕಕ್ಕೆ ಪದವದಾರ ಆರ್ಲ ನೆಕ್ಕೊಂಜಿ ಮಸ್ತ್ ಎಡ್ಡೆ ಬೇಲೆ ಮಂತೇರು. ಸೊ ಮಸ್ತ್ ಜನ ಪುತ್ತೂರ್ದಕ್ಲು ಸೇರ್ದು ಈ ಸಿನಿಮಾ ಮಂತೊಂದಿಲ್ಲ. ಸೊ ನೆಕ್ ನಿಕ್ಲ ಪೂರ ಆಶೀರ್ವಾದ ಇಪ್ಪಡಂದು ಕೇನೊಂದಿಲ್ಲ. ಸೊ ಕಥೆದ ವಿಷಯ ಬರ್ತನ ಅಂದೊಂಜಿ ನಮ್ಮ ಊರು ನಡಪನಂಚಿನವೇ ಕತೆ ನಿಖಿಲ್ ಪುರ ಟ್ರೈಲರ್ ತೂದಿಪ್ಪರು. ಸೊ ಊರುಡು ಒಂಜಿ ಅಪ್ಪನಂಚಿನ ಒಂಜಿ ಎಲ್ಲಿಯ ಘಟನೆನ್ ಪತ್ತೊಂದು ಐತ ಸುತ್ತ ಎಂಕ್ಲ ಒಂಜಿ ಕತೆ ಹೆಣದು ಒಂಜಿ ಸಿನಿಮಾ ಮಂತದ ನಿಕ್ಲೆ ಪೂರ ತೂನ ಖುಷಿ ಅಪ್ಪನೊಂದು ಪೂರ ಒಂಜಿ ತೂತು ನಿಕ್ಲ ಅಭಿಪ್ರಾಯ ತೆರಿಪದು ಎಂಕ್ಲೆ ಪೂರ ಆಶೀರ್ವಾದ ಮಂತ್ಪಡಂದು ಕೇನೊಂದುಲ್ಲೆ. ಸೊ ಇತ್ತೆ ನಾಯಕ ನಟ ಏನಂಚಿನ ಯಶ್ ಪಾತ್ರ ಮಾತೇಳಿ ನಮಸ್ಕಾರ. ನಮ್ಮನ್ನ ತುಳು ಭಾಷೆದ ಪಾತ್ರ ಭಾರಿ ಖುಷಿ ಹಾಕೊಂಡು ನಮ್ಮನ್ನ ಡೈರೆಕ್ಟರ್ ರಕ್ಷಿತ್ ರೈ ಮೂವಿದ ಬಗ್ಗೆ ಕೆಲವು ಡೀಟೇಲ್ಸ್ ಕೊರಿಯರು ಏನು ಕೊನೆಯ ವಿಷಯ ಪನ್ಪೆ ಒಂದು ಮೂವಿ ಪೂರ ರೆಡಿ ಆಗಿಬೇಕ ಎಂಕ್ಲು ಪತೋದು ನಮ್ಮನ್ನ ಕನ್ನಡ ಇಂಡಸ್ಟ್ರಿದ ಭಾರಿ ಮಲ್ಲ ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಎಂಕು ಮೂವಿನ ತೊಜಪಾಯಿನದಾಗ ಅವ್ರು ಮಸ್ತ್ ಖುಷಿ ಆದ ಅವ್ರನ್ನ ಸ್ವಂತ ಬ್ಯಾನರ್ನ ಕೊರಿಯರು ಒಂದು ಮೂವಿನ ನೆಟ್ ನಿಕ್ಲು ಪ್ರೆಸೆನ್ಸ್ ಮಲ್ಪಲೆ ಪಂದ ಅವು ಎಂಕಲ್ಲಿ ಭಾರಿ ಮಲ್ಲ ಸಕ್ಸಸ್ ಒಂಜಿ ಆಜು ತಿಂಗಳು ಪಿರ ಇತ್ತೆ ಅವ್ರನ್ನ ಬ್ಯಾನರ್ಡ್ ಒಂದು ಮೂವಿ ಎಂಕಲ್ ಪ್ರೆಸೆಂಟ್ ಮಲ್ತೊಂದಿಲ್ಲ ಅವತ್ತು ಅವಂದೆ ಈ ಒಂದು ಕತೆ ಪನ್ಪಿನ ಫಸ್ಟ್ ಯಾನ ಹೀರೋ ಅವರೇನು ಎಂಕ್ ಇಷ್ಟನೇ ಇಜ್ಜಾನೆ ಅಪ್ಪಲ ಅವೇನು ಮಂಡಿಡ್ದು ಒಂದಿನ ಏನಾಯ್ತು ಎಂಕ್ ನೆಗೆಟಿವ್ ರೋಲ್ಸ್ ಮಲ್ಪುನು ಬಕ್ಕ ಸಪೋರ್ಟಿಂಗ್ ರೋಲ್ಸ್ ಮಲ್ಪುನ ಭಾರಿ ಇಷ್ಟ ಎಂಕ್ ಆಂಡ್ ಒಂದು ಕತೆ ಕೇಳಿದಾಗ ಮನಸ್ಸಿಗೆ ಮಸ್ತ್ ಖುಷಿ ಆಂಡ್ ಅಯ್ಯೋ ಭಾರಿ ಅಡ್ಡ ಕತೆ ಆಯ್ತು ಒಂದು ಇನ್ಸಿಡೆಂಟ್ ಎಂಕನ ಪ್ರತಿ ಒಂದು ಊರು ನಡಪನಂಚಿನ ಒಂದು ಇನ್ಸಿಡೆಂಟ್ ಒಂದು ಆನುಪುನ ಒಂದು ಕಾಡಿಗೆ ಪೋಪಿನಿ ಐತ ಬಗ್ಗೆ ಒಂದು ಕ್ಯೂರಿಯಾಸಿಟಿ
ಪ್ರತಿಯೊಂದು ಇವರೊಂದು ನಡಪಣೆ ಮಾತಾಡಗೊಂದು ವಿಷಯ ಗೊತ್ತುಂಡು ಆಡ ಮೇರೆ ಮಲ್ತಿನ ಕತೆ ಅವು ಪೋನಕ್ಕೆ ಒಂಜಿ ಥ್ರಿಲ್ ಅದು ಒಂಜಿ ಸಸ್ಪೆನ್ಸ್ ಥ್ರಿಲ್ಲರ್ ಅದು ಪೋಪುಂಡು ಒಂಜಿ ಮಜಾಕಡ್ ಒಂಜಿ ಸುರುವಾಯಿನಂಚಿನ ಕತೆ ಮುಯ್ತು ನನಗೆ ಒಂಜಿ ಎಡ್ಡೆ ಎಕ್ಸ್ಪೀರಿಯನ್ಸ್ ಕೊರ್ಪುಂಡು ಆ ಕತೆನ ಭಾರಿ ಎಡ್ಡೆ ಮಲ್ದೆ ನಮ್ಮ ಡೈರೆಕ್ಟ್ರ್ ಬೊಕ ಕತೆ ಬರ್ತದು ನೇಚರ್ ವರ್ಸಸ್ ಒಂಜಿ ಜನ ವರ್ಸಸ್ ಜನ ಇವಿಲ್ ವರ್ಸಸ್ ಇವಿಲ್ ಒಂದಿನ ಮಾತ ಕತೆಗಳನ್ನು ಎಡ್ಡೆ ಮತ್ತು ಸ್ಟಿಚ್ ಮಲ್ದೆ ನಮ್ಮ ಡೈರೆಕ್ಟ್ರ್ ಒಂದು ಎಡ್ಡೆ ಎಕ್ಸ್ಪೀರಿಯನ್ಸ್ ಜನಕ್ಕಿಂತ ಮಸ್ತ್ ಚೂಸ್ ಆದ್ ಪೋತಿರು ದೇಪಂಡ ಇನ್ಸ್ಟಾಗ್ರಾಮು ಫೇಸ್ಬುಕ್ ಪೂರ ಶಾರ್ಟ್ ರೀಲ್ಸ್ ಪ್ರತುದು ಆಗಲಿಗೆ ನಮ್ಮ ಕೊರ್ಪಪ್ಪನ್ನ ಏನಾನ ಒಂದು ಸ್ಪೆಷಲ್ ಇಪ್ಪೋಡು ಅದ ಮಾತಾಗಲಿ ಇಂಟ್ರೆಸ್ಟ್ ಹಾಪಿನಿ ಖಂಡಿತವಾದ ಜಂಗಲ್ ಮಂಗಲ್ ಮೂವಿ ಆಗಲಿಗೆ ಒಂಜರ ಗಂಟೆದ ಮೂವಿ ಆಗಲಿ ಸೀಟ್ ಎಡ್ಜೆಡ್ ಕುಲ್ಪವನಂಚಿನ ಮೂವಿ ಒಂದು ಅಂಚೆ ಅದು ಹೊರ ಥಿಯೇಟರ್ಗೆ ಬತ್ತು ಈ ಮೂವಿ ತೋಲೆ ನಿಗ್ಲೆ ಪೋದು 4 ಜನಕ್ಕೆ ಮೂವಿ ಎಡ್ಡೆ ಉಂಡು ಒಂದು ಎಡ್ಡೆ ಪ್ರಯತ್ನ ಮಲ್ದೆ ನಮ್ಮ ತುಳು ತಗೊಳ್ ಪನ್ಪಿನ ಒಂಜಿ ಪೆರ್ಮೆದ ಒಂಜಿ ವಿಷಯ ಹಾಪುಂಡು ಅಂಚದು ಮಾತೆಲ್ಲ ಮೂವಿ ತುಲೆ ಈಗ ಮತ್ತು ಇಯರ್ ಬಂದಾನ ಇಂಕ ನಂಚಿನ ಹೊಸ ಕಲಾವಿದರಿಗೆ ಬೊಕ್ಕ ಹೊಸ ಡೈರೆಕ್ಟರ್ನಾಗಲಿಗೆ ಒಂಜಿ ಎಡ್ಡೆ ತಾಜಿ ಹಾಪುಂಡು ಥ್ಯಾಂಕ್ ಯು ಅದು ಕನ್ನಡ ಮೂವಿ ಅವರಡ್ಡು ಮಿಕ್ಸ್ ಮಲ್ದಿರಿ ಮೀರು ಅಂದರೆ ಮಾತರಿಗೆ ವಿಷಯ ಅರ್ಥ ಆವಡು ಪಂಪಿನ ಒಂಚೂರು ಕನ್ನಡ ಬರ್ತದೆ ಚೂರು ಬ್ಯಾಂಗ್ಳೂರ್ದ ಒಂದು 2-3 ಕ್ಯಾರೆಕ್ಟರ್ ಬರ್ಪುಂಡು ಬೊಕ್ಕ ಮುಲ್ತ ಕ್ಯಾರೆಕ್ಟರ್ಸ್ ನಗಲು ಅವು ಪೂರ ಸೇರ್ಪದು ಉಂದುಲುಂಡು ಅವಲ ಉಂಡು ಬಟ್ ಜನ ತೂಯಿನಾಗಲಿಗೆ ಒಂದು ಇಮಿಡಿಯೇಟ್ ಅರ್ಥ ಆವಡು ಸ್ಟೋರಿ ಪಂಪಿನ ಒಂಜಿ ರೀತಿಗೆ ಇತ್ತೆ ಕಂಪ್ಲೀಟ್ ಅರೆ ಮಲೆನಾಡು ನಮ್ಮ ಭಾಷೆ ಪತ್ರ ಬಂದಾನ ಕೆಲವು ಜನಕ್ಕೆ ಅರ್ಥ ಹಾಕೊಂಡು ಕೆಲವು ಜನಕ್ಕೆ ಅರ್ಥ ಆಗ್ಬೋದು ಅವಲ ಚೂರು ಇದು ಬೊಕ್ಕ ಪೂರ ಲ್ಯಾಂಗ್ವೇಜ್ ಮಿಕ್ಸ್ ಮಲ್ದೆ ನಿಮ್ಗೆ ಇದು ಓವು ಇಲ್ಲಿ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಪೂರ ಮಾಲಡ್ ಉಂಡು ಕೆಲವೊಂದು ಸಿಂಗಲ್ ಸ್ಕ್ರೀನ್ ಮಲ್ತಂದಿಲ್ಲ ಒಂದು ಮೂವಿನ ಒಂದು ಆಸ್ಪತ್ರೆ ಥಿಯೇಟರ್ ಮುಟ್ಟ ಹಾಕೊಂಡು ರಾಜ್ಯೋಡು ಮೂಲ ನಮ್ಮನ ಪುತ್ತೂರು ಆವಡು ಇಡೀ ಸೌತ್ ಕೇಂದ್ರ ಪೂರ ಭಾರತ್ ಮಾಲ್ ಒಲ್ಲುಂಡು ಅಲ್ಲಿ ಪೂರ ಎಡ್ಡೆ ಶೋಸ್ ಉಂಡು ಕೆಲವೊಂದು ಸಿಂಗಲ್ ಸ್ಕ್ರೀನ್ ಕೆಲವು ಜನ ಕೇಂಡ್ ಬಂದಾಳ ಅಲ್ಲಿ ಮಲ್ಪನೇಟ್ ಉಲ್ಲ ಅವೇನಕ್ಕೆ ಶೂಟಿಂಗ್ ಒಂದು 30-35 ಡೇಸ್ ಒಂದು ಮುಗಿದ ಅಂಕುಲು ಒಂದು ಕಂಪ್ಲೀಟ್ ಬರ್ತದೆ ಒಂಜೇ ಪ್ಲೇಸ್ ಹಾಪಿನಂಚು ಒಂದು ಊಡ ಹಾಪಿನಂಚಿನ ಸ್ಟೋರಿ ಯಾವ್ದು ಮಟ್ಪಾಡಿ ಸುಳ್ಯ ಪುತ್ತೂರದ ಮಿಡ್ಲ್ ಬರ್ತಿನ ಮಟ್ಪಾಡಿ ಅಂಕಲ್ ಪೂರ ಒಂದು ಶೂಟ್ ಮಾಡಿದೆ ಅಂಕುಲು ರಿಯಲ್ ಎತ್ತ ಮೇರೆ ಒಂಜಿ ಸ್ಪಾರ್ಕ್ ಆಯ್ನಿ ಮೇರೆ ಊಡ ನಾಡ್ತೀನಿ ಅಂಚಿನ ತೂಯಿನಂಚಿನ ಒಂಜಿ ಇನ್ಸಿಡೆಂಟ್ ಪತ್ತದು ಒಂದು ಕತೆ ನಮಗೆ ಮಾತ್ರ ಗೊತ್ತು ನಾನು ಒಂಜಿ ಪೊಣ್ಣು ಒಂಜಿ ಕಾಡಿಗೆ ಪೊಣ್ಣು ಬಂದಾಡ ನಮ್ಮ ಲೈಟ್ ಒಂಜಿ ಭಾಗ್ಯ ಒಂಜಿ ಪಿರೋಡ್ ಪಾತ್ರಕ್ಕೆ ಪಣ್ಣಾಗ ಪೋತರಿಗೆ ಅಲ್ಲಿಗೆ ಮೂಲಿಗೆ ಇಂಚಾಗೆ ಪಂದ ಒಂಜಿ ಕೆನಟಿಕ್ ಬಕ್ಕ ಒಂಜಿ ಅರಡ ಪಾತ್ರ ಬಗ್ಗೆ ಮಾತೆರೆಗ್ಲ ನಮಸ್ಕಾರ. ನಾನು ಇವ್ರ ಜೊತೆ ಸೇರಿ ಒಂದು ಸ್ವಲ್ಪ ತುಳು ಕಲಿತಾ ಇದ್ದೀನಿ ಇವಾಗ. ನಾನು ಮೂಲತಃ ಬೆಂಗಳೂರಿನವಳು ಆ್ಯಂಡ್ ಈ ಸಿನಿಮಾದ ಮೂಲಕ ನಾನು ಇಲ್ಲಿಯವಳೇ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ಬಂದು ಶೂಟ್ ಮಾಡಿ ಮತ್ತು ಇಲ್ಲಿ ಪ್ರಮೋಷನ್ಗೆ ಹೋಗ್ತಾ ಬರ್ತಾ ಆ್ಯಂಡ್ ಇಲ್ಲೆಲ್ಲ ಲ್ಯಾಂಗ್ವೇಜ್ ಕಲಿತಾ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಇದು ನನ್ನ ಮೊದಲನೇ ಸಿನಿಮಾನೇ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ನೀವು ಟ್ರೈಲರ್ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲೂ ಏನೂ ಬಿಲ್ಡಪ್ಸ್ ಅನ್ನೋದಾಗಲಿ, ಆಮೇಲೆ ಇದು ಆಗದೆ ಇರೋದನ್ನ ನಿರ್ದೇಶಕರು ತೋರಿಸಿದ್ದಾರೆ ಅನ್ನೋದಿಲ್ಲ. ಎಲ್ಲ ನೈಜವಾಗಿರುವಂಥ ಘಟನೆ ಥರನೇ ಅನಿಸುತ್ತೆ. ಆ್ಯಂಡ್ ರಿಯಲಿಸ್ಟಿಕ್ ಆಗಿದೆ. ನೀವು ಪ್ರತಿಯೊಂದು ಸೀನು ನೋಡಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಬೋದು. ಎಲ್ಲೂ ನನಗೆ ಏನೋ ಓವರ್ ಮೇಕಪ್ ಆಗಲಿ ಈ ಥರದ ಏನು ಆರ್ಟಿಫಿಷಿಯಲ್ ಅಂತ ಇಲ್ಲ, ಎಲ್ಲ ರಿಯಲಿಸ್ಟಿಕ್ ಆಗೇ ಇದೆ. ಸೊ ನಿಮ್ಗದು ಕನೆಕ್ಟ್ ಆಗುತ್ತೆ. ಆ್ಯಂಡ್ ಹಾಗೆ ಫೋನುಗಿನೂ CCTV ಎಲ್ಲ ಮುಂಚೆ ಇರಲಿಲ್ಲಲ್ಲ. ಈಗ ಒಂದು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಇವರು ಒಳಗಡೆ ಹೋಗಿದರೆ ಏನು ಮಾಡ್ತಾರೆ ಅಂತ. ಅದೊಂದು ಇನೋಸೆಂಟ್ ಕ್ಯೂರಿಯಾಸಿಟಿ ಒಂದು ಹೇಳುವಂಥ ಕತೆ ಇದು. ಆ್ಯಂಡ್ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಥರದ ಮಿಕ್ಸ್ಚರ್ ಆಫ್ ಈ ಕಡೆ ನೇಚರ್ ಕೂಡ ಇದೆ, ಈ ಕಡೆ ನಾವು ಇನ್ನೋಸೆಂಟ್ ಸೋಲ್ಸ್ ಕೂಡ ಇದ್ದಾರೆ. ಆಮೇಲೆ ಜೊತೆಗೆ ನಾವು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಥ್ರಿಲ್ಲರ್ ಕೂಡ ಇದೆ. ಸೊ ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು. ನನ್ನ ಪಾತ್ರ ದಿವ್ಯಾ ಅಂತ, ಅಂಗನವಾಡಿ ಟೀಚರ್. ಸೊ ಅವಳು ಈ ಥರ ನೀವು ಟ್ರೈಲರ್ ನೋಡಿದ್ರೆ ಕಲ್ಲುಗುಂಡಿ ಪ್ರವೀಣ ಅಂತ ಹೇಳ್ತಾರೆ. ಈ ಪ್ರವೀಣನ ಜೊತೆ ಸೇರಿ ನಾನು ದಡ್ಡಿ ಆಗ್ತೀನ ಬುದ್ಧಿವಂತೆ ಆಗ್ತೀನ ನೋಡಬೇಕು. ಅದು ನೀವು ಜುಲೈ 4th ನೋಡಬೇಕು. ಅದೇ ನೀವು ಇವತ್ತು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದನ್ನ ನಾನು ಇಲ್ಲೇ ಹೇಳ್ಬಿಟ್ರೆ ದೊಡ್ಡ ಬುದ್ಧಿವಂತ ದೇವರು ಅವನು ಹಿಂಗೆ ಆಟ ಆಡಿಸಿ ನಾವು ಆಡಬೇಕಾಗುತ್ತೆ. ಹೌದು ಇಲ್ಲ, ನೆನ್ನೆ ಕೂಡ ಅದು ಹೇಳ್ತಾ ಇದ್ರು, ಅದು ಕ್ಲೋಸ್ ಅಪ್ ಶಾರ್ಟ್ಸ್ ತೆಗಿತಾರೆ, ಅದನ್ನ ನೀವು ಹಂಗೆ ಹೇಳ್ತಾ ಇದ್ರ ಹಿಂಗೆ ಅಂತ. ಸೀರಿಯಲ್ಗೂ ಸಿನಿಮಾಗೂ ಹೌದು ಡಿಫ್ರೆನ್ಸ್ಗಳು ಕೆಲವೊಂದು ಇದ್ದಾವೆ. ಅಂದರೆ ಸೀರಿಯಲಲ್ಲಿ ನಾವು ಜಾಸ್ತಿ ಒಂದು 100 ರೂಪಾಯಿದು ಆ್ಯಕ್ಟಿಂಗ್ ಮಾಡಬೇಕಾಗ್ತದೆ, ಇಲ್ಲಿ ಒಂದು 10 ರೂಪಾಯಿದು ಆ್ಯಕ್ಟಿಂಗ್ ಮಾಡಬೇಕು. ಅಂದರೆ ಬಿಹೇವ್ ಮಾಡಬೇಕಾಗುತ್ತೆ.
ಆ್ಯಕ್ಟಿಂಗಿಂತ ನ್ಯಾಚುರಲ್ ಆಗಿ ನೀವಾಗಿ ಅಲ್ಲೆಲ್ಲೂ ಆ್ಯಕ್ಟಿಂಗ್ ಅಂತ ಅನಿಸ್ಬಾರ್ದು, ಅವಾಗಲೇ ಅದು ಆ್ಯಕ್ಟಿಂಗ್ ಅಂತ ನಮ್ಮ ಡೈರೆಕ್ಟ್ರ್ ಹೇಳ್ತಾಯಿದ್ರು. ಸೊ ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಬೇಕಾಗುತ್ತೆ. ಈಗ ಸೀರಿಯಲಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇನ್ನೂ ಶಾಕ್ ಬೇಕು, ಇನ್ನೂ ಇದು ಬೇಕು, ಫೇಸ್ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅಂತಲ್ಲ, ಅದು ಜನಕ್ಕೆ ಕನ್ವೆ ಆಗಬೇಕು, ಜಾಸ್ತಿ ಬೇಕು ಅಂತ ಆ ಥರದ್ದು ಇರುತ್ತೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಶೆಡ್ಯೂಲ್ ಟೈಟ್ ಆಗಿರುತ್ತೆ. ಈಗ ಅವರು ಚಾನಲ್ಗೂ ಕೂಡ ಇಷ್ಟು ದಿನದಲ್ಲಿ ಎಪಿಸೋಡ್ಸ್ ಮುಗಿಬೇಕು ಅಂಥರದ್ದೆಲ್ಲ ಇರುತ್ತೆ. ಸೊ ಪಟ 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 ಅಂತ ಶಾರ್ಟ್ಸ್ ಆಗುತ್ತೆ, ಸೀನ್ಸ್ ಬೇಗ ಬೇಗ ಮುಗಿಸ್ತಾ ಹೋಗಬೇಕು. ಅವ್ರು ದಿನಕ್ಕೆ ಇಷ್ಟು ಸೀನ್ಸ್ ಮಾಡಬೇಕು ಅಂತ ಅವ್ರಿಗೂ ಪ್ರೆಷರ್ ಇರುತ್ತೆ ಚಾನಲಿಂದ. ಸೊ ಆ ಥರ ಇಲ್ಲಿ ಯಾವುದೇ ಒಂದು ಸೀನ್ ಮಾಡಿದ್ರು ಅದಕ್ಕೆ 100% ಬರಬೇಕು. ಸ್ವಲ್ಪ ಇನ್ನೊಂದು 2 ಟೇಕ್ ತೊಗೊಂಡ್ರು ಪರವಾಗಿಲ್ಲ, 100% ಬರಬೇಕು. ಆ್ಯಂಡ್ ನ್ಯಾಚುರಲ್ ಆಗಿ ಕೂಡ ಇರಬೇಕು. ಆ ಥರದ್ದು ಒಂದಿಷ್ಟು ಡಿಫ್ರೆನ್ಸ್ ಇದೆ ಅಷ್ಟೇ, ಅಂತ ಏನೋ ಡಿಫ್ರೆನ್ಸ್. ಹಾಂ ಈಗ ಮಡಪ್ಪಳ್ಳಿ ಶೂಟಿ ಮಾಡಿ ಅಲ್ಲಿಯ ಅರೆಭಾಷೆ ಕನ್ನಡ ಏನಾದ್ರು ಬಳಸ್ಕೊಂಡಿದ್ದೀರಾ? ಹೌದು, ಹೌದೌದು. ಇದು ಆ್ಯಕ್ಚುಲಿ ನನಗೆ ಅರೆಭಾಷೆ, ನನಗೆ ಇವನು ಮಿಲನ್ ಆ್ಯಕ್ಚುಲಿ ಮಡಪಾಡಿ ಇವನು ನನಗೆ ಇಲ್ಲಿ ಮಾಹಿತಿ ದಿವಸದಿಂದ ಪರಿಚಯ. ನಾವಿಬ್ಬರು ಪ್ರೈಮರಿಯಿಂದ ಕ್ಲಾಸ್ಮೇಟ್ಸು. ನಾನು ಈ ಕತೆ ಬರೆದು ಇದಕ್ಕೋಸ್ಕರ ಒಂದು ಪ್ರಾಪರಾಗಿ ಒಂದು ಜಾಗ ಬೇಕಿತ್ತು, ನನಗೆ ಒಂದು ಗ್ರಾಮ ಬೇಕಿತ್ತು. ಅದನ್ನು ಇಲ್ಲಿ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಅಂದರೆ ನನಗೆ ಈ ಕಾಡು ಮತ್ತು ನಾಡು, ಅಂದರೆ ಇಲ್ಲಿ ಬೆಳ್ತಂಗಡಿಯಿಂದ ಬಂದು ನಾನು ಇಲ್ಲಿ ನೆಲ್ಲಿಯಾಡಿ ಗುಂಡಿ ಆ ಕಡೆ ಎಲ್ಲ ಹುಡುಕ್ತಾ ಇದ್ದೆ. ಕಡೆಗೆ ಆ ಟೈಮಲ್ಲಿ ಇವನಿಗೆ ಒಂದು ಫೋನ್ ಮಾಡಿ ಕೇಳಿದಾಗ ಇವನು ನಮ್ಮೂರೊಂದಿದೆ ಬಾ ನೋಡು ಅಂತ ಹೇಳಿದ್ದ. ಸೊ ಅವಾಗ ಇವನು ಕರ್ಕೊಂಡೋಗಿ ತೋರಿಸಿದಾಗ ನನಗೆ ತುಂಬ ಖುಷಿ ಆಯ್ತದ. ಅಂದರೆ ಕತೆಗೆ ನಾನು ಏನು ಇಮ್ಯಾಜಿನೇಷನ್ ಮಾಡಿದ್ನೋ ಅದಕ್ಕೆ ಕರೆಕ್ಟ್ ಆಗಿತ್ತು ಅದು ಮಡಪಾಡಿ ಅನ್ನೋ ಊರು. ಬಟ್ ನಾನು ಆ್ಯಕ್ಚುಲಿ ಇಲ್ಲಿ ಪುತ್ತೂರಲ್ಲೇ ಓದಿದ್ದು, ಪುತ್ತೂರಿಂದ ನೆಕ್ಸ್ಟ್ ಬೆಂಗಳೂರು ಹೋದೆ. ನನಗೆ ಅರೆಭಾಷೆ ಅಂತ ಗೊತ್ತಿತ್ತು, ಅದ್ರ ಬಗ್ಗೆ ಜ್ಞಾನ ಇತ್ತು. ಬಟ್ ಅರೆಭಾಷೆಯನ್ನು ನಾನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ನಾನು ಈ ಶೂಟಿಂಗಲ್ಲಿ 30 ದಿನ ಏನು ಕಳೆದೆ, ಶೂಟಿಂಗ್ ಅದರ ಪ್ರಿಪರೇಷನ್ ಅಂತ ಒಂದು 2-3 ತಿಂಗಳು ನಾನಲ್ಲಿ ಕಳೆದ್ನಲ್ಲ. ಆಮೇಲೆ ನಂಗೆ ಗೊತ್ತಾಯಿತು, ಓ ಅರೆಭಾಷೆ ಇಷ್ಟು ಚೆನ್ನಾಗಿದೆ, ಅರೆಭಾಷೆ ಅಂದರೆ ಏನು, ಅದರ ಇದೇನು ಬ್ಯೂಟಿಫುಲ್ನೆಸ್ ಏನು ಅಂತ ನಂಗೆ ಆಮೇಲೆ ಗೊತ್ತಾಯಿತು. ಸೊ ಆವಾಗ ನಮ್ಮದು ಸ್ಕ್ರಿಪ್ಟ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ಸ್ಕ್ರಿಪ್ಟಲ್ಲಿ ಮಡಪಾಡಿ ಬರಲ್ಲ, ಸ್ಕ್ರಿಪ್ಟ್ ಒಂದು ಕಾಲ್ಪನಿಕ ಜಾಗದಲ್ಲಿ ನಡೆಯುತ್ತೆ. ಈ ಕಾಲ್ಪನಿಕ ಜಾಗದಲ್ಲಿ ಘಟ್ಟದ ಮೇಲಿನ ಜನರು ಇರ್ತಾರೆ, ಘಟ್ಟದ ಕೆಳಗಿನ ಜನರು ಇರ್ತಾರೆ. ಈ ಒಂದು ನಮ್ಮದು ಮಲೆನಾಡು ಮತ್ತು ಕರಾವಳಿ ಕೂಡುತ್ತಲ್ಲ ಅಂಥ ಪ್ಲೇಸಲ್ಲಿ ನಡೆಯುವಂಥ ಕತೆ ಅಂತ ಬರ್ಕೊಂಡಿದ್ದೀನಿ. ಅಂದರೆ ಘಟ್ಟದ ಮೇಲಿನ ಜನರು ಇರ್ತಾರೆ, ಕೆಳಗಿನ ಜನರು ಇರ್ತಾರೆ ಅಂತ ನಂದು ಪ್ಲ್ಯಾನ್ ಇತ್ತು. ಸೊ ಈ ಸ್ಕ್ರಿಪ್ಟ್ ನಡೆಯೋದು ಕಾಲ್ಪನಿಕ ಜಾಗದಲ್ಲಿ, ಆದ್ದರಿಂದ ನಾನು ಅರೆಭಾಷೆನೇ ಉಪಯೋಗಿಸ್ಕೊಂಡಿಲ್ಲ. ಈಗ 3 ತಿಂಗಳಲ್ಲಿ ಏನು ಕಲ್ತ್ನಲ್ಲ, ಈಗ ನಾನು ನೆಕ್ಸ್ಟ್ ಸ್ಕ್ರಿಪ್ಟಿಗೆ ಅರೆಭಾಷೆನೇ ಉಪಯೋಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಅರೆಭಾಷೆ, ಕನ್ನಡದಲ್ಲಿ ಅರೆಭಾಷೆ ಉಪಯೋಗ ಇನ್ನೂ ಆಗಿಲ್ಲ. ಆ್ಯಕ್ಚುಲಿ ಮೂಗಜ್ಜನ ಕೋಳಿ ಅಂತ ಒಂದು ಆರ್ಟ್ ಮೂವಿ ಬಂದಿದೆ, ಕಮರ್ಷಿಯಲ್ ಸಿನಿಮಾದಲ್ಲಿ ಅರೆಭಾಷೆ ಉಪಯೋಗ ಇನ್ನೂ ಆಗಿಲ್ಲ. ಸೊ ನಾನೀಗ ನೆಕ್ಸ್ಟ್ ಮೂವಿಯಲ್ಲಿ ಅರೆಭಾಷೆ ಮತ್ತು ಕನ್ನಡನ ಮಿಕ್ಸ್ ಮಾಡಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ 3 ತಿಂಗಳು ನನಗೆ ಆ ಅರೆಭಾಷೆ ಜನರೊತ್ತಿಗೆ ಒಂದು ಕನ್ವರ್ಸೇಷನ್ ಆಯ್ತಲ್ಲ, ಅದರಿಂದ ಸಿಕ್ಕಿರೋ ಇನ್ಫಾರ್ಮೇಶನ್ ಅದು. ಈಗ ಆ ಕಡೆ ನಮ್ಮ ಉತ್ತರ ಕನ್ನಡ ಸೈಡ್ ಹೌದು 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 ಹೌದೌದು ಬಂದಿದೆ, ಚೆಂದ ಆಗ್ತದೆ. ಹೌದೌದೌದು. ಅಂದರೆ ಈ ಸ್ಕ್ರಿಪ್ಟ್ ಇದೆಯಲ್ಲ, ನಾನು ಅಲ್ಲಿ ಹೋಗಿ ಅಲ್ಲಿ ಜನರ ಜೊತೆ ಬೆರೆಯುವಾಗ ಈ ಸ್ಕ್ರಿಪ್ಟ್ ಆ್ಯಕ್ಚುಲಿ ಫುಲ್ ಆಗಿತ್ತು. ಅಂದರೆ ಆ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ನಾನೀಗ ಅರೆಭಾಷೆ ಆ್ಯಡ್ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ತಯಾರಿ ಬೇಕಾಗುತ್ತೆ. ನಾವು ಶೂಟಿಂಗ್ ಟೈಮಲ್ಲೇ ಆ್ಯಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ನಾನು ಮುಂದಿನ ಸಿನಿಮಾಗೆ ಆ್ಯಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಈಗ ಅಲ್ಲಿ ಸ್ಥಳೀಯ ಗ್ರಾಮಸ್ಥರನ್ನು ಬಳಕೆ ಮಾಡ್ಕೊಂಡಿದ್ದೀನಿ. ಹೌದು 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 ಹೌದು. ಅವ್ರು ಯಾವ ಭಾಷೆ ಮಾತಾಡ್ತಾರೆ? ಅವ್ರ ಹತ್ರ ನಾನು ಈ ಕಡೆ ಕನ್ನಡ ಮಾತಾಡ್ತೀನಿ. ಹೌದೌದು, ಸೌತ್ ಕೆನರದ ಕನ್ನಡ ಎಂತ ಮಾರೆ. ಹೌದೌದೌದು ಹೌದೌದು. ಅಂದರೆ ಈ ಸೌತ್ ಕೆನರ ಕನ್ನಡನ ನಾವು ಅಷ್ಟೊಂದು, ಅಂದರೆ ಅವರು ತುಂಬ ಡ್ರಾಮಾ ಮಾಡ್ತಾರಲ್ಲ, ಅಂದರೆ ಬೆಂಗಳೂರವ್ರು ಏನು ಅನ್ಕೊಂಡಿದ್ದಾರೋ. ಹೌದು 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 ಹಾಂ ಹಾಂ ಇಲ್ಲ ಇಲ್ಲ ಹಾಂ ಹೌದು 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 ಇಲ್ಲ ಇಲ್ಲ ನಮ್ಮ ಚಿತ್ರದಲ್ಲೇ ಖಂಡಿತ ಆ ಥರ ಇಲ್ಲ. ಅಂದರೆ ನಾವು ಆ್ಯಕ್ಚುಲಿ ಆ ಭಾಷೆಯನ್ನು, ನಮ್ಮ ಭಾಷೆ ಅದು ನಾನು ಮಾತಾಡೋ ಭಾಷೆ. ಆ್ಯಕ್ಚುಲಿ ನಾನು ಇಲ್ಲಿ ಪುತ್ತೂರಿನವನು. ಈಗ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿ ನಂದೊಂದು ಕನ್ನಡ ಸ್ವಲ್ಪ ಫಾಸ್ಟ್ ಆಗಿದೆ. ಇಲ್ಲಾಂದರೆ ನಂದು ಭಾಷೆ ಅದು, ಅದನ್ನು ಬರೀ ತಮಾಷೆಗಾಗಿ ಉಪಯೋಗಿಸೋದು ಚಾನ್ಸೇ ಇಲ್ಲ. ನಾನು ಆ ಜನರ ಹತ್ರ ಇಲ್ಲಿ ನ್ಯಾಚುರಲ್ ಆಗಿ ಮಾತಾಡ್ಸಿದ್ದೀನಿ. ಬಟ್ ಅರೆ ಭಾಷೆ ಬಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ.
ತುಳು ಇಲ್ಲ, ಸೇರಿಸ್ಕೊಂಡಿಲ್ಲ ನಾನು. ಅದೇ ತುಳು ಅಂದರೆ ಸಿನಿಮಾದಲ್ಲಿ ಅಲ್ಲ ಆ ಥರ ಅಲ್ಲ. ಅಂದರೆ ಇದು ನಾವು ಒಂದು ಕನ್ನಡ ಸಿನಿಮಾ ಅಂತಲೇ ಪ್ಲ್ಯಾನ್ ಮಾಡಿದ್ವಲ್ಲ. ಅಂದರೆ ತುಳು ಸಿನಿಮಾ ಅಂತಾನೆ ಮಾಡೋ ಪ್ಲ್ಯಾನ್ ಇರುವಾಗ ತುಳುವಲ್ಲಿ ಇದು ಮಾಡ್ಬೋದು. ಇದು ಕನ್ನಡ ಸಿನಿಮಾ ಅಂತಾನೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಬಳಕೆ ಮಾಡಲಿಲ್ಲ, ಕನ್ನಡದಲ್ಲೇ ಮಾಡೋಣ. ದೊಡ್ಡ ಕನ್ನಡ ಸಿನಿಮಾಗಳು ಕೂಡ ಅಲ್ಲಲ್ಲಿ ತುಳುಗಳನ್ನು ಬಳಕೆ ಮಾಡಿದ್ದಾರೆ. ಹೌದೌದು. ದರ್ಶನ್ ಅಂತ ದರ್ಶನ್ಗಳು ಸಿನಿಮಾದಲ್ಲಿ ಹಾಡನ್ನ ಅದನ್ನೇ ಮಾಡಿ. ಹೌದೌದು. ಅವಕಾಶ ಇದೆ ನಿಮಗೆ. ಹೇಳ್ತಾ ಇರೋದು ತುಳು ಮತ್ತು ಅರೆಭಾಷೆಯನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅವಕಾಶ ಇದೆ. ಇಲ್ಲ ಖರ್ಚಿ ಹೌದು. ಇಲ್ಲ ಖಂಡಿತ ಮುಂದಿನ ಸಿನಿಮಾದಲ್ಲಿ ಖಂಡಿತ ತುಳುನ ಬಳಕೆ ಮಾಡ್ತೀನಿ. ಇಲ್ಲಿ ಅಂದರೆ ಅದು ಆ ಒಂದು ಯಾವುದಾದ್ರೂ ಒಂದು ಕ್ಯಾರೆಕ್ಟರು ಅದನ್ನು ಬಳಕೆ ಮಾಡಬೇಕು ಅಂದರೆ ಅದಕ್ಕೆ ಏನಾದರೂ ಒಂದು ರೀಸನ್ ಬೇಕು. ಅಂದರೆ ಈಗ ನೀವು ಗರುಡ ಗಮನದಲ್ಲಿ ನೋಡಿದರೆ ಅವನೊಬ್ಬ ಅಸಿಸ್ಟೆಂಟ್, ಒಬ್ಬ ಡ್ರೈವರು, ಅವನು ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಯಾರ ಜೊತೆನೋ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಬರ್ತಾರೆ, ಅವಾಗ ಬತ್ತೆ ಅಂತ ತುಳುವಲ್ಲಿ ಮಾತಾಡಿ, ಯಾಕಂದ್ರೆ ಅವನಿಗೆ ಅರ್ಥ ಆಗಬಾರ್ದು ಅಂತ. ಆ ಥರ ಒಂದು ರೀಸನ್ ಇದ್ದಾಗ ನಾವು ಬಳಕೆ ಮಾಡಬೇಕು, ಸೀಕ್ವೆನ್ಸ್ ಬೇಕಾಗುತ್ತೆ. ನನಗೆ ಟು ಬಿ ಫ್ರ್ಯಾಂಕ್ ತುಳು ನನ್ನ ಮಾತೃಭಾಷೆ, ಬಟ್ ಇಲ್ಲಿ ಬಳಕೆ ಮಾಡುವಂಥ ಸೀಕ್ವೆನ್ಸ್ ಸಿಕ್ಕಿಲ್ಲ. ನಾನು ಮುಂದೆ ಖಂಡಿತ ಬಳಕೆ ಮಾಡಿ, ನಾನು ಈಗ ನೆಕ್ಸ್ಟ್ ಸಿನಿಮಾ ಒಂದು ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು ಇದೇ ಪ್ರದೇಶದಲ್ಲಿ ಮಾಡಬೇಕು ಅಂತ. ಅದರಲ್ಲಿ ಖಂಡಿತ ಎರಡನ್ನೂ ಬಳಕೆ ಮಾಡ್ತೀನಿ, ತುಳು ಮತ್ತು ಇದನ್ನು. ಅಂದರೆ ಇದ್ರಲ್ಲಿ ಆ ಥರ ಅವಕಾಶ ನಂಗೆ ಸಿಕ್ಕಿಲ್ಲ ಅಂತ. ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅವಕಾಶ ಸಿಕ್ಕಿಲ್ಲ. ಅಂದರೆ ಇದು ತುಂಬ ಕಮ್ಮಿ ಡೈಲಾಗ್ ಇರುವಂಥ ಚಿತ್ರ. ಅಂದರೆ ಜಾಸ್ತಿ ನಿಮಗೆ ವಿಜುವಲಿ ಹೋಗೋದ್ರಿಂದ ತುಂಬ ಕ್ಯಾರೆಕ್ಟರ್ಸ್ ಬರುತ್ತೆ ಸೀನಲ್ಲಿ, ಬಟ್ ಒಂದು ಸ್ವಲ್ಪ ಕ್ಯಾರೆಕ್ಟರ್ಸ್ ಅಷ್ಟೇ ಕನ್ವರ್ಸೇಷನ್ ಮಾಡುತ್ತೆ, ಮಿಕ್ಕೆಲ್ಲ ಕ್ಯಾರೆಕ್ಟರ್ಸ್ ಒಂದು ರಾಶಿಯಲ್ಲಿ ಸೇರಿಕೊಳ್ಳುತ್ತೆ. ಆ ಥರ ಎಲ್ಲ ಬರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಅವಕಾಶ ಸಿಕ್ಕಿಲ್ಲ ನನಗೆ ಆ ಥರ. ಮತ್ತು ಅವರು ಅವಾಗಲೇ ಕೇಳಿದರು ರಿಯಲ್ ಕಥೆನಾ ಅಂತ. ಇದು ಖಂಡಿತ ರಿಯಲ್ ಕಥೆ ಅಲ್ಲ, ನಾನೇ ಬರೆದಿರೋದು. ಬಟ್ ಇದರಲ್ಲಿ ಬರುವಂಥ ಪಾತ್ರಗಳಿದೆಯಲ್ಲ, ಒಂದು ಸಾಂತಪ್ಪ ಅಂತ ಒಂದು ಪಾತ್ರ ಬರುತ್ತೆ, ಒಂದು ಕಾಂತು ಅಂತ ಒಂದು ಪಾತ್ರ ಬರುತ್ತೆ. ಬಟ್ ಆ ಪಾತ್ರಗಳು ನಿಮಗೆ ರಿಯಲ್ ಅನಿಸುತ್ತೆ. ಅಂದರೆ ನಾವು ನಮ್ಮೂರಲ್ಲೇ ನೋಡಿದ್ದೀವಿ ಈ ಪಾತ್ರ. ಕಾಂತು ಅನ್ನೋ ಒಂದು ಪಾತ್ರ ಬಂದಾಗ ಈ ಥರ ಪಾತ್ರ ನೋಡಿದ್ದೀವಿ. ಒಂದು ಬಾಬು ಅನ್ನೋ ಪಾತ್ರ ಬರುತ್ತೆ, ಈ ಥರ ಒಂದು ಪಾತ್ರ ನೋಡಿದ್ದೀವಿ ಅಂತ ಅನಿಸುತ್ತೆ. ಬಟ್ ಓವರ್ ಆಲ್ ಕತೆ ಕಾಲ್ಪನಿಕ ಕತೆ ನಾನು ಬರ್ದಿರೋದು ಆ ಥರ. ತುಂಬಾ ಸಿನಿಮಾಗಳು ಬರ್ತದೆ ಹೋಗ್ತದೆ. ಹೌದೌದು, ಯಾರನ್ನು ಮುಟ್ತಾ ಇಲ್ಲ. ಹೌದೌದು ಖಂಡಿತ. ಥಿಯೇಟರ್ ಇಂದ ಓಡುತ್ತೆ. ಹೌದು ಖಂಡಿತ. ನಿರ್ದೇಶಕರಾಗಿ ತುಳು ಕೂಡ ಹಾಗೆ, ನಾನು ಕನ್ನಡ ಕೂಡ ಆಗಿದೆ, ತುಳು ಅಂತೂ ಅದೇ ರೀತಿ ಆಗಿಬಿಟ್ಟಿದೆ. ಹೌದು, ಬರುದು ಹೋಗುದು ಅಷ್ಟೇ ಕನ್ನಡ. ಹೌದೌದು ಖಂಡಿತ. ನಿರ್ದೇಶಕನಾಗಿ ಏನು ತಪ್ಪುಗಳಾಗ್ತಾ ಇದೆ ಹೇಳುವುದು? ನನ್ನ ಪ್ರಕಾರ ಒಂದು ಮೇಜರ್ ತಪ್ಪು ಅಂದರೆ ಸಿನಿಮಾಗೆ ಬರವಣಿಗೆಗೆ ಜಾಸ್ತಿ ಒತ್ತು ಕೊಡದೇ ಇರೋದು ಒಂದು ಮೇಜರ್ ತಪ್ಪು. ಯಾಕಂದರೆ ಸಿನಿಮಾ ಬಂದು 100 ವರ್ಷ ಆಯಿತು ಇವತ್ತಿಗೆ. ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಬಂದು 100 ವರ್ಷ ಆಯಿತು. ನಾವು ಇನ್ನೂ ಅದೇ ಸೇಮ್ ಡಿಶ್ ನಿಮಗೆ ನಿಮಗೆ ಈಗ ಯಾವುದೋ ಒಂದು ಡಿಶ್ ಇಷ್ಟ ಆಗಿರ್ಬೋದು, ತುಂಬ ಇಷ್ಟ ಆಗಿರ್ಬೋದು, ಬಟ್ ಡೈಲಿ ಅದನ್ನೇ ಕೊಟ್ಟರೆ ಬೋರ್ ಆಗಲ್ವಾ? ಸೊ ಅದು ಒಂದು ರೀಸನ್ ಅಂತ ನಂಗೆ ಮೇಜರಾಗಿ ಅನಿಸುತ್ತೆ. ಅಂದರೆ ಬರವಣಿಗೆಯಲ್ಲಿ ಒಂದು ಕ್ರಿಯಾಶೀಲತೆ ಆಗಿರ್ಬೋದು, ಅಥವಾ ಸ್ಕ್ರೀನ್ ಪ್ಲೇಯಲ್ಲಿ ಏನಾದರೂ ಒಂದು ಬೇರೆ ಥರ ಟ್ರೈ ಮಾಡದೇ ಇರೋದು ಅದೊಂದು ಇದು. ಆಮೇಲೆ ಜನರಿಗೆ ತಲುಪ್ತಾ ಇಲ್ಲ ಅನ್ನೋದು, ಒಂದಷ್ಟು ಒಳ್ಳೆ ಸಿನಿಮಾಗಳು ಕೂಡ ಜನರಿಗೆ ತಲುಪಿಲ್ಲ. ಅಂದರೆ ತುಳು ಅಲ್ಲ, ಕನ್ನಡದ ಮಟ್ಟಿಗೆ ನಾನು ಹೇಳೋದಾದ್ರೆ ಒಂದಷ್ಟು ಒಳ್ಳೆ ಸಿನಿಮಾಗಳು ನನಗೆ ಚೆನ್ನಾಗಿರೋದು ಅನ್ಸುತ್ತೆ, ಜನರಿಗೆ ತಲುಪಿಲ್ಲ. ಬಟ್ ಅದನ್ನು ಯಾವ ಥರ ಅಡ್ರೆಸ್ ಮಾಡೋದು ಅಂತ ಈಗ ಇಂಡಸ್ಟ್ರಿ ಘಟಾನುಘಟಿಗಳಿಗೆ ಗೊತ್ತಿಲ್ಲ, ಆ ಥರ ಆಗಿಬಿಟ್ಟಿದೆ. ಅಂದರೆ ಹೇಗಾಗುತ್ತೆ ಅಂದರೆ, ಈಗ ಸಿನಿಮಾ ಚೆನ್ನಾಗಿರುತ್ತೆ, ಬಟ್ ಈಗೆಲ್ಲ ಮಲ್ಟಿಪ್ಲೆಕ್ಸ್ ಕಲ್ಚರ್ ಬಂದಿದೆ. ಅವರು ಕಾರ್ಪೊರೇಟ್ಸು, ಅವರು ಫಸ್ಟ್ 2 ದಿವಸ ಜನ ಬಂದಿಲ್ಲ ಅಂದರೆ ತೆಗೆದು ಬಿಸಾಡ್ತಾರೆ ಸಿನಿಮಾನ. ಅವರು ಯಾರಿಗೂ ಈಗ ಹೋಲ್ಡ್ ಇಲ್ಲ, ಯಾಕಂದರೆ ಅವ್ರದ್ದು ಬಾಸ್ ಇರೋದು ಮುಂಬೈಯಲ್ಲಿ, ಯಾರಿಗೂ ಹೋಲ್ಡ್ ಇಲ್ಲದಾಗ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಅದನ್ನು ಹೇಗೆ ಅಡ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ. ಹಾಗಾಗಿ ಈಗ ನಾವು ಫಸ್ಟಿಗೆ ಏನು ಅಂದ್ಕೊಂಡಿದ್ವಿ ಅಂದರೆ, ಈ ಸಿನಿಮಾನ ಇವರು ಭಾರತ್ ಸಿನಿಮಾಸ್ ಅವರು ನಮ್ಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಎಲ್ಲ ಇಲ್ಲಿದ್ದು ಲೋಕಲ್ ಸಿನಿಮಾಸ್ಗೂ ತುಂಬ ಸಪೋರ್ಟಿವ್ ಆಗಿ ನಿಲ್ಲೋದು ಭಾರತ್ ಸಿನಿಮಾಸ್ ಅವರು. ಸೊ ಅವ್ರ ಜೊತೆ ಸೇರಿಕೊಂಡು ಲೋಕಲ್ ಆಗಿ ಮಾಡೋಣ ಅಂತ ಇದ್ವಿ. ಆಮೇಲೆ ಇವರು ಸಿಂಪಲ್ ಸುನೀತ, ನಿಮ್ಗೆ ಗೊತ್ತಿರ್ಬೋದು, ರಕ್ಷಿತ್ ಶೆಟ್ಟಿ ಅವ್ರಿಗೆ ಫಸ್ಟ್ ಬ್ರೇಕ್ ಕೊಟ್ಟವರು ಅವರು, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಲ್ಲಿ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಹಾಗಾಗಿ ಅವ್ರ ಹತ್ರ ಹೇಳಿದೆ ನಾನು, ನೀವು ಒಂದ್ಸಲ ಸಿನಿಮಾ ನೋಡಿ ಸರ್, ನಾವು ಈ ಥರ ಮಾಡಿದ್ದೀವಿ ಅಂತ. ಸೊ ಅವರು ಸಿನಿಮಾ ನೋಡಿ ಅವರು ನಮಗೆ ಬ್ಯಾಕ್ ಆಗಿ ನಿಂತ ಮೇಲೆ ನಾವು ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಅವ್ರಿಗೆ ಇಷ್ಟ ಆಯಿತು ಸಿನಿಮಾ. ಸೊ ಅವ್ರು ಹೇಳಿದರು ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿದ ಮೇಲೆ ನಾವು ಧೈರ್ಯ ಮಾಡಿದ್ವಿ, ಓಕೆ ಇಷ್ಟೇ ಭಾಗ ಅಲ್ಲ, ಇಡೀ ಕರ್ನಾಟಕ ರಿಲೀಸ್ ಮಾಡೋಣ ಅಂತ. ಈಗ ಎಲ್ಲ ಕಡೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಯಾವುದು? ಹೌದೌದು.
ಒಂದು ಮೊಟ್ಟೆ ಕತೆ, ಒಂದು ಮೊಟ್ಟೆ. ಇನ್ನೊಂದೇನಂದ್ರೆ ಒಳ್ಳೆಯಿತ್ತು, ಚಂದ. ಹೌದು. ನೀವು ಹೇಳಿದಾಗೆ ನಮಗೆ ನಮ್ಮ ನೆರೆಯವರು ಇದ್ದಾಗೆ ಹೌದು ಅನಿಸ್ತಾ ಇತ್ತು ಆ ಪಾತ್ರಗಳೆಲ್ಲ. ಹೌದು ಆಗಲಿ. ಇನ್ನೊಂದು ವಿಷಯ ಸರ್, ಈಗ ಸಿನಿಮಾಕ್ಕೂ ನಾಟಕ, ಈಗ ನಾವೊಂದು ನಾಟಕ ಮಾಡಿದರೆ ನಾವೊಂದು ಇಡೀ ನಾಟಕನ ಪ್ರಾಕ್ಟೀಸ್ ಮಾಡ್ತೀವಿ, ಅದನ್ನು ಸ್ಟೇಜ್ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಈಗ ನಾಟಕ ಎಲ್ಲ ನೀವು ನೋಡಿರ್ಬೋದು. ಬಟ್ ಸಿನಿಮಾ ಹಾಗಲ್ಲ. ಸಿನಿಮಾ ನಾವು ತುಂಬ, ಈಗ ಏನೋ ಒಂದು ಬರ್ಕೊಳ್ತೀನಿ, ಅದನ್ನು ಚಿಕ್ಕ 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 ಪಾರ್ಟಲ್ಲಿ ತೆಗಿತೀನಿ. ಈಗ ಸಿನಿಮಾ ಹೇಗಾಗ್ತಿದೆ ಅಂತ ನಮಗೆ ಲಾಸ್ಟಲ್ಲಿ ಇಡೀ ಎಡಿಟ್ ಮಾಡಿ ನೋಡೋ ತನಕ ಗೊತ್ತಾಗಲ್ಲ. ಸೊ ಟು ಬಿ ಫ್ರ್ಯಾಂಕು, ಯಾವುದೋ ಈಗ ಮಣಿರತ್ನಂ ಅಂಥ ದೊಡ್ಡ ನಿರ್ದೇಶಕ, ಅವರು ಗ್ರೇಟ್ ನಿರ್ದೇಶಕ. ಮೊನ್ನೆ ಕಮಲ್ ಹಾಸನ್ಗೆ ಮಾಡಿರೋ ಸಿನಿಮಾ ತೋಪಾಯ್ತು ಅದು. ಸೊ ಅದೇ ಅಷ್ಟು ಎಷ್ಟೇ ನಾಲೆಜ್ ಇದ್ದರೂ ನಾವು ಆ ಚಿಕ್ಕ 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 ಪಾರ್ಟಲ್ಲಿ ಇದು ಮಾಡಿ, ಆಮೇಲೆ ಅದಕ್ಕೆ ಮ್ಯೂಸಿಕ್ ಹಾಕಿ, ಆಮೇಲೆ ಅದಕ್ಕೆ ಕಲರಿಂಗ್ ಮಾಡಿ, ಆಮೇಲೆ VFX ಎಲ್ಲ ಆಗಿ ನೋಡುವಾಗಲೇ ನಮಗೆ ಗೊತ್ತಾಗೋದು ಇದು ಹೇಗೆ ಬಂದಿದೆ ಅಂತ. ಸೊ ತುಂಬ ಸಲ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದಷ್ಟೇ ಹೊರತು ನಾವು ಸಿನಿಮಾನ ಹಿಟ್ ಮಾಡ್ತೀವಿ, ಇದು ಖಂಡಿತ ಹಿಟ್ ಕೊಡ್ತೀವಿ ಅಂತ ಹೇಳಿ ಮಾಡೋಕ್ಕಾಗೋದೇ ಇಲ್ಲ ಸರ್. ಅದು ಜನರಿಗೆ, ಜನ ಅದನ್ನು ನೋಡಿದ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ಎಷ್ಟೇ ಬ್ರಿಲಿಯಂಟ್ ನಿರ್ದೇಶಕ ಇದ್ರೂ ಅವನಿಗೆ ಗೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದೊಂದು ಸಿನಿಮಾದು ಇದು. ಯಾಕಂದರೆ ಅಷ್ಟು ಚಿಕ್ಕ ಪಾರ್ಟಲ್ಲಿ ಅದು ರೆಡಿ ಆಗುತ್ತೆ. ಆಮೇಲೆ ಎಷ್ಟು ಒಂದು, ಈಗ ನಮ್ಮದು ತುಂಬ ಸಣ್ಣ ಸಿನಿಮಾ, ಅಂದರೆ ಈಗ KGF ಎಲ್ಲ ನೀವು ನೋಡಿದ್ರೆ ಅದರಲ್ಲಿ ಸಾವಿರಾರು ಜನರದ್ದು ಕೆಲಸ ಇದೆ. ಆದರೆ ನಮ್ಮದು ಸಣ್ಣ ಸಿನಿಮಾ ಆದರೂ ಒಬ್ಬ ಮಿಕ್ಸಿಂಗ್ ಅವನಿರ್ಬೋದು, DI ಅವನಿರ್ಬೋದು, ಅದು ಇದು ಅಂತ ಒಂದು 100 ಜನರ ಕೆಲಸ ಇದೆ. ಅದರಲ್ಲಿ ಯಾರದೇ ಒಬ್ಬನ ಕೆಲಸದಲ್ಲಿ ಲೋಪ ಆದ್ರೂ ಫೈನಲ್ ಪ್ರಾಡಕ್ಟಿಗೆ ಎಫೆಕ್ಟ್ ಆಗುತ್ತೆ. ಸೊ ಇಷ್ಟು ಜನರದ್ದು ಒಂದು, ನಮ್ಮಲ್ಲಿ ಒಂದು ಕಾಲ ಕೂಡ್ದು ಬರೋಡು ಅಂತ ಹೇಳ್ತಾರಲ್ಲ, ಇಷ್ಟು ಜನರದೊಂದು ಕಾಲ ಕೂಡಿ ಬಂದರೆ ಮಾತ್ರ ಅದು ಸಿನಿಮಾ ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅಷ್ಟೇ. ಅಂದರೆ ನಮ್ಮ ಕಡೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು, ಆಮೇಲೆ ಅದು ಡೆಸ್ಟಿನಿ ಅಂತಾರಲ್ಲ ಹಾಗೆ. ತುಳು ಸಿನಿಮಾ ಆ್ಯಕ್ಚುಲಿ ನಂದು ಈ ತುಳು ಸಿನಿಮಾ ಫಾರ್ಮ್ಯಾಟ್ ಇದೆಯಲ್ಲ ಸರ್, ಏನು ಫಾರ್ಮ್ಯಾಟ್ ಇದೆ ಅಂದರೆ, ತುಳು ಸಿನಿಮಾದಲ್ಲಿ ಒಬ್ಬ ಈ ಕಾಮಿಡಿ ಆ್ಯಕ್ಟರ್ಸ್ ಬರ್ತಾರೆ, ಅವ್ರದ್ದೊಂದು ಕಾಮಿಡಿ ಟ್ರ್ಯಾಕೇ ಹೋಗ್ತಾ ಇರುತ್ತೆ. ಇಡೀ ಸಿನಿಮಾ ನಗಿಸಿ ಕಡೆಗೆ ಒಂದು ರೌಂಡ್ ಆಫ್ ಮಾಡ್ತಾರೆ. ಇದು ಆ್ಯಕ್ಚುಲಿ ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ, ಇದು ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗ್ತಿರೋ ಫಾರ್ಮುಲಾ. ಅದನ್ನ ಜನ ಎಂಜಾಯ್ ಮಾಡ್ತಾರೆ. ಯಾಕೆ ಎಂಜಾಯ್ ಮಾಡ್ತಾರೆ ಅಂದರೆ, ಅವರು ವರ್ಷಗಟ್ಲೆಯಿಂದ ಈ ದೇವದಾಸ್ ಕಾಪಿಕಾಡು ಅವ್ರ ತಂಡದ ನಾಟಕನ ನೋಡ್ಕೊಂಡು ಬಂದಿದ್ದಾರೆ. ಆ ನಾಟಕ ಅದೇ ಫಾರ್ಮ್ಯಾಟಲ್ಲಿ ಇತ್ತು, ಅದನ್ನು ವರ್ಷದಿಂದ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಸೊ ಅದರಿಂದಾಗಿ ಈಗ ಸಿನಿಮಾನು ಅವರು ಅದೇ ಫಾರ್ಮ್ಯಾಟಲ್ಲಿ ಮಾಡ್ತಾ ಇದ್ದಾರೆ. ಬಟ್ ನಾನು ಆ್ಯಕ್ಚುಲಿ ನಾನು ನನ್ನಂತರ ಫ್ರೆಂಡ್ಸು ಇಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಕಲಿತಾ ಇರಬೇಕಾದ್ರೇ ನಮಗೊಂಚೂರು ವರ್ಲ್ಡ್ ಸಿನಿಮಾ ಅದು ಇದು ಎಲ್ಲ ಹುಚ್ಚು ಸ್ಟಾರ್ಟ್ ಆಯಿತು ಒಂದ್ಸಲ ನೋಡಿ. ಬಟ್ ನಮ್ಮದು ಮೈಂಡ್ ಸೆಟ್ ಒಂಚೂರು ಅದೇ ಕಡೆ ಹೊರಳ್ತಾ ಬಂತು. ಸೊ ನಾನು ತುಳು ಸಿನಿಮಾ ಮಾಡೋಕ್ಕೂ ಟ್ರೈ ಮಾಡಿದ್ದೀನಿ. ಬಟ್ ನನ್ನ ಸ್ಕ್ರಿಪ್ಟು ಇಲ್ಲಿದ್ದು ಯಾರಿದ್ದಾರೆ, ಇವರು ಮೇಕರ್ಸು ಅಥವಾ ಇಲ್ಲಿದ್ದು ಬಂಡವಾಳ ಹೂಡೋರು ಯಾರಿದ್ದಾರೆ, ಅವರಿಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ. ಅವರೇ ನಂಗೆ ಸಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ನೀನು ಕನ್ನಡದಲ್ಲಿ ಮಾಡಿದ್ದನ್ನು ಇಲ್ಲಿ ತುಳುವಲ್ಲಿ ವರ್ಕ್ ಆಗಲ್ಲ. ಅದು ಗೊತ್ತಿಲ್ಲ, ವರ್ಕ್ ಆಗುತ್ತೋ ಇಲ್ವೋ ಮಾಡಿದ ಮೇಲೇ ಗೊತ್ತಾಗೋದು. ಬಟ್ ಅವರೆಲ್ಲ ನನಗೆ ಆ ಥರ ಇದು ಬಂದು ಫೀಡ್ಬ್ಯಾಕ್ ಬಂತು. ಹೌದು ಸರ್, ಆದರೆ ಈಗ ಒಪ್ಪಿಗೆ ಆಗಿದೆ. ಹೌದು, ಮೊನ್ನೆ ದಸ್ಕತ್ ಅಂತ ಮೂವಿ ಸ್ವಲ್ಪ ಅದನ್ನ ಬ್ರೇಕ್ ಮಾಡಿ. ಅಲ್ಲ ಸರ್, ಈಗ ತುಳುವಲ್ಲಿ ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇದೆ. ಬಟ್ ನನಗೊಬ್ಬ ಬಂಡವಾಳ ಹೂಡೋರು ಇವರು ಸಿಗ್ಬೇಕಲ್ಲ. ಸೊ ನಮ್ಮ ಕತೆಗೆ ಆ್ಯಕ್ಚುಲಿ ಅವರು ಒಪ್ಬೇಕಲ್ಲ. ಹೌದು, 100% ಏನಾಗ್ತಿತ್ತು. ಹೌದು. ಈಗ ತುಳುವಲ್ಲಿ ಹೊಸ ಪ್ರಯೋಗಗಳಿಗೆ ಅವಕಾಶ ಇಲ್ಲ ಅಂತಲ್ಲ, ಅವಕಾಶ ಖಂಡಿತ ಇದೆ. ಬಟ್ ಆ ಹೊಸ ಪ್ರಯೋಗ ಏನಾಗ್ತಿದೆ ಅಂದರೆ, ಈಗ ಏನಾಗುತ್ತೆ ಗೊತ್ತಾ, ಈಗ ಬೇರೆ ಬೇರೆ ಥರದ್ದು ಸಿನಿಮಾಗಳು ಬರುತ್ತೆ. ಈಗ ಥ್ರಿಲ್ಲರ್ ಆಗಿರ್ಬೋದು, ನಾರ್ಮಲ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿರ್ಬೋದು. ಈಗ ಒಂದು ಹಿಂದಿಯಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಬರುತ್ತೆ, ಒಂದು ಥ್ರಿಲ್ಲರ್, ಏನೋ ಒಂದು ಈಗ ಕ್ರೈಮ್ ಥ್ರಿಲ್ಲರ್ ಅಂತ ಬರುತ್ತೆ. ಈ ಕ್ರೈಮ್ ಥ್ರಿಲ್ಲರ್ನ ನೋಡೋ ಪರ್ಸೆಂಟೇಜ್ ಆಫ್ ಜನ ಕಮ್ಮಿ. ಸೊ ಹಿಂದಿಯಲ್ಲಿ ಏನಾಗುತ್ತೆ, ಆ ಕಮ್ಮಿ ಪರ್ಸೆಂಟೇಜ್ ಜನ ನೋಡಿದ್ರು ಅವ್ರ ದುಡ್ಡು ಬರುತ್ತೆ, ಯಾಕಂದ್ರೆ ಹಿಂದಿ ಇಡೀ ಇಂಡಿಯಾದಲ್ಲಿ ನೋಡ್ತಾರೆ. ಬಟ್ ತುಳು ಸಿನಿಮಾ ಮಾಡಿದಾಗ ನಮಗೆ ಪರ್ಸೆಂಟೇಜಲ್ಲಿ ವರ್ಕ್ ಆಗಲ್ಲ. ನಾವು ಅಷ್ಟೇ. ಸೊ ನಮ್ಮ ಸಿನಿಮಾ ಎಲ್ಲರೂ ನೋಡ್ಬೇಕಾಗತ್ತೆ. ಅದಕ್ಕೋಸ್ಕರ ತುಳುವಲ್ಲಿ ಪ್ರಯೋಗ ಮಾಡೋದು ಕಷ್ಟ. ಯಾಕಂದರೆ ನಾವು ತುಳು ಸಿನಿಮಾ ಈಗ ಫ್ಯಾಮಿಲಿ, ಈಗ ನಂದು ದೊಡ್ಡಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಅವರಿಗೂ ಇಷ್ಟ ಆಗೋ ಥರ ಸಿನಿಮಾನೇ ತುಳುವಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ತುಳುವಲ್ಲಿ ಎಲ್ಲರೂ ನೋಡಿದರೆ ಮಾತ್ರ ನಮಗೆ ಹಾಕಿದ ದುಡ್ಡು ಬರುತ್ತೆ. ಸೊ ಈ ವಿಷಯದಲ್ಲಿ, ಈ ಕಮರ್ಷಿಯಲ್ ವಿಷಯದಿಂದಾಗಿ ತುಳುವಲ್ಲಿ ಪ್ರಯೋಗ ಮಾಡೋದು ಒಂಚೂರು ಕಷ್ಟ.
ಯಾಕಂದರೆ ದುಡ್ಡು ತೆಗೆಯೋದು ಕಷ್ಟ, ಆ ರಿಸ್ಕ್ ಬರುತ್ತೆ. ಹೌದು, ಯಾಕಂದರೆ ಪರ್ಸಂಟೇಜ್ ಆಫ್ ಜನಕ್ಕೆ ಒಪ್ಪಿಸಿ ನಾವು ಇಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಹೌದು ಸರ್. ಮುಂದೆ ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಮ ಸಹಕಾರ ಬೇಕು. ಆಮೇಲೆ ಇನ್ನೊಂದು ವಿಷಯ, ದಯವಿಟ್ಟು ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಾವು, ಅಂದರೆ 4ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತದೆ ಸಿನಿಮಾ. ಸೊ ಇವತ್ತು 2 ಗಂಟೆಗೆ ಪುತ್ತೂರಲ್ಲಿ ಮತ್ತು ನಾಳೆ ಮಂಗಳೂರಲ್ಲಿ ಒಂದು ಪ್ರೀಮಿಯರ್ ಶೋ ಇಡ್ತಾ ಇದ್ದೀವಿ, ಅಂದರೆ ಇಂಡಸ್ಟ್ರಿಯವರು ಮತ್ತು ಪತ್ರಿಕಾ ಮಿತ್ರರಿಗೋಸ್ಕರ. ಸೊ ಒಂದಷ್ಟು ಜನ ನಮ್ಮ ವಿವೇಕಾನಂದದ ಸ್ಟೂಡೆಂಟ್ಸು ಎಲ್ಲ ಸೇರಿಸಿ ಒಂದು ಪ್ರೀಮಿಯರ್ ಶೋ ಮಾಡೋಣ ಅಂತ. ಸೊ ದಯವಿಟ್ಟು ನೀವೆಲ್ಲ ಸಮಯ ಮಾಡ್ಕೊಂಡು ಬಂದು ಸಿನಿಮಾ ನೋಡಿ ಅದ್ರ ಬಗ್ಗೆ. ಅಲ್ಲ, 2 ಗಂಟೆಗೆ ಮೂವಿ ಡ್ಯೂರೇಷನ್ 1.5 ಗಂಟೆ. ಹೌದು, ಬೇಗ ಮುಗಿಯುತ್ತೆ. ಮೂವಿ ಚೆನ್ನಾಗಿ ಅವೆಂಕ್ಲಂದು ಇಂಟೆನ್ಷನಲ್ಲಿ ಪಂಡ ಜನಕ್ಲ ಅಟೆನ್ಷನ್ ಸ್ಪ್ಯಾನ್ ಇತ್ತೆ ಕಮ್ಮಿ ಆವೊಂದುಂಡು. ಈ ಸೋಷಿಯಲ್ ಮೀಡಿಯಾ ಎಲ್ಲ ರೀಲ್ಸ್ ಪೂರ ತೂದು ಜನಕ್ಲ ಒಂದು ಕಮ್ಮಿ ಆವೊಂದು. ಸೊ ಟೈಟ್ ಅದು ಕಮ್ಮಿ ಟೈಮ್ ಕತೆ ಪನ್ಕ ಅಂದೊಂಜಿ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಎಲ್ಲರಿಗೂ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.